ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಐಶೋ ಸ್ಪೀಡ್ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ಮಂಡೇ ನೈಟ್ ಅಲ್ಲಿ ನಮ್ಮ ಐಶೋ ಸ್ಪೀಡ್ ಅವರು ಮಿಸ್ ಆಗೋ ಬೇಕು ಅಂತ ಎಲೆನ್ ನೈಟ್ ಅವರ ಮೇಲೆ ಒಂದು ಪಂಚ್ ನ ಅಟ್ಯಾಕ್ ಮಾಡಿರ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನ್ ನೈಟ್ ಅವರು ಕೂಡ ಹೇಳಿರ್ತಾರೆ, ಅದು ಮಿಸ್ ಆಯ್ತು ಅಥವಾ ಬೇಕು ಅಂತ ಮಾಡಿದ ಗೊತ್ತಿಲ್ಲ, ಒಟ್ಟಿನಲ್ಲಿ ರಿವೆಂಜ್ ಅಂತೂ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ಅಂತ. ಅಂಡ್ ಅದಕ್ಕೋಸ್ಕರ ರೀಸೆಂಟ್ ಆಗಿ ನಮ್ಮ ಐಶೋ ಸ್ಪೀಡ್ ಅವರು ಲೈವ್ ಸ್ಟ್ರೀಮ್ ಮಾಡ್ಬೇಕಾದ್ರೇನೆ ನಮ್ಮ ಎಲೆನ್ ನೈಟ್ ಅವರು ಬಂದು ಐಶೋ ಸ್ಪೀಡ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಐಶೋ ಸ್ಪೀಡ್ ಅವರು ಯಾವಾಗ್ಲೂ ತರ ಮೇಕ್ ಮಿ ಲಾಫ್ ಅನ್ನೋ ಒಂದು ಚಾಲೆಂಜ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ವಿಡಿಯೋ ಎಂಡಿಂಗ್ ಅಲ್ಲಿ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಐಶೋ ಸ್ಪೀಡ್ ಅವರು ಆ ಒಂದು ಲೈವ್ ಅಲ್ಲಿ ರಾಮಾಯಣ ಟ್ರೀಸರ್ ನ ರಿಯಾಕ್ಷನ್ ಕೂಡ ಮಾಡ್ತಾರೆ. ನನಗೂ ಕೂಡ ಓಕೆ ಅಂತ ಅನಿಸ್ತು. ಐ ಮೀನ್ 4,000 ಕೋಟಿ ಇನ್ನೂ ಕೂಡ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಓಕೆ, ಇದು ಮೂವಿ ಟೀಸರ್ ರಿವ್ಯೂ ಚಾನಲ್ ಅಲ್ಲ, ಡಬ್ಲ್ಯೂ ಚಾನಲ್. ಈಗ ಡಬ್ಲ್ಯೂ ಕಡೆ ಬರೋದಾದ್ರೆ, ಆ ಒಂದು ಲೈವ್ ಸ್ಟ್ರೀಮ್ ನ ಎಂಡಿಂಗ್ ಅಲ್ಲಿ ಸಡನ್ ಆಗಿ ನಮ್ಮ ಎಲೆನ್ ನೈಟ್ ಅವರು ಬಂದು, ಸ್ಪೀಡ್ ಈಗ ನನ್ನನ್ನು ನಕ್ಸು ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಸ್ಪೀಡ್ ಅವರು, ನೀನ್ ಹೆಂಗಿಲ್ಲಿಗೆ ಬಂದೆ ಹಾಗೆ ಹೀಗೆ ಅಂತ ಕೇಳಿದಾಗ ನಮ್ಮ ಎಲೆನ್ ನೈಟ್ ಅವರು, ನೀನು ನನ್ನ ಶೋಗೆ ಬರ್ಬೋದು, ನಾನು ನಿನ್ನ ಶೋಗೆ ಬರೋಂಗಿಲ್ವಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ನಮ್ಮ ಸ್ಪೀಡ್ ಅವರು, ಇಲ್ಲ ಮಂಡೇ ನೈಟ್ ಅಲ್ಲಿ ಆಗಿದ್ದು ಬರೀ ಮಿಸ್ಟೇಕ್ ಅಷ್ಟೇ ಹಾಗೆ ಹೀಗೆ ಅಂತ ಕೇಳಿದಾಗ ನಮ್ಮ ಎಲೆನ್ ನೈಟ್ ಅವರು, ಓಕೆ ಚಾಟ್ನೆ ಕೇಳೋಣ, ಮಂಡೇ ನೈಟ್ ಅಲ್ಲಿ ಐಶೋ ಸ್ಪೀಡ್ ಅವರು ಬೇಕು ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಇಲ್ವೋ ಅಂತ ಕೇಳಿದಾಗ ಚಾಟ್ ಎಲ್ಲ ಎಸ್ ಬೇಕು ಅಂತಾನೆ ಕಮೆಂಟ್ ಮಾಡ್ತಾ ಇರ್ತಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ನಮ್ಮ ಐಶೋ ಸ್ಪೀಡ್ ಅವರು ಸಿಕ್ಕಾಪಟ್ಟೆ ಸೆಪ್ಪಗಾಗ್ಬಿಡ್ತಾರೆ. ಅಂಡ್ ನಮ್ಮ ಐಶೋ ಸ್ಪೀಡ್ ಅವರು ಸಾರಿನ ಕೇಳ್ತಾ ಇರ್ತಾರೆ, ಇದನ್ನ ನಾವು ಯಾವ ರೀತಿ ಸೆಟಲ್ ಮಾಡ್ಕೊಳ್ಳೋದು, ಮಾತಾಡು, ನಾನು ಏನ್ ಬೇಕಾದ್ರೂ ಕೂಡ ಮಾಡೋದಕ್ಕೆ ರೆಡಿ ಇರ್ತೀನಿ ಎಲೆನ್ ನೈಟ್ ಅಂತ ಕೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲೆನ್ ನೈಟ್ ಅವರು, ಓಕೆ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ, ನೀನು ಬಂದೆ ಮಂಡೇ ನೈಟ್ ಅಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಅಂಡ್ ಈಗ ಅದಕ್ಕೆ ಆನ್ಸರ್ ಬೇಕು, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಬೇಕು, ನೆಕ್ಸ್ಟ್ ವೀಕ್ ಮಂಡೇ ನೈಟ್ ಆಗಿ ನೀನು ಮತ್ತೊಮ್ಮೆ ಬಾ, ನನಗೆ ಕ್ಲಾರಿಫಿಕೇಶನ್ ಕೊಡು ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಐಶೋ ಸ್ಪೀಡ್ ಅವರು, ನಿಜವಾಗ್ಲೂ ಇದರಲ್ಲಿ ನಾನು ಇನ್ವಾಲ್ವ್ ಆಗೋದಕ್ಕೆ ನನಗೆ ಇಷ್ಟನೂ ಇಲ್ಲ, ಓಕೆ ನಾನು ಬರ್ತೀನಿ ಮಾತಾಡೋಣ ಅಂದ್ಬಿಟ್ಟು ಇಬ್ರು ಕಾಂಪ್ರೂ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಎಲೆನ್ ನೈಟ್ ಅವರು, ಕಾಂಪ್ರೂ ಏನೋ ಆಗೋಣ, ಬಟ್ ನೀನ್ ನನ್ನ ಮೇಲೆ ಅಟ್ಯಾಕ್ ಮಾಡ್ದಲ್ಲ, ಅದಕ್ಕೆ ನಾನು ಕೂಡ ನಿನಗೆ ರಿಸಿಪ್ಟ್ನ ಕೊಡ್ಬೇಕಲ್ವಾ ಅಂತೇಳಿ ಐಶೋ ಸ್ಪೀಡ್ ಅವ್ರನ್ನ ಎತ್ತಿ ಹಂಗೆ ಮಾನಿಟರ್ ಮೇಲೆ ಎಸಿತಾರೆ ಅಂತ ಹೇಳ್ಬೇಕು. ಇದಾದ್ಮೇಲೆ ಮಾನಿಟರ್ ಆಫ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಐಶೋ ಸ್ಪೀಡ್ ಅವರು ಎದಾಳ್ತಾರೆ, ಅವರ ಬಾಯಲ್ಲಿ ರಕ್ತ ಬರ್ತಾ ಇರುತ್ತೆ, ಲಿಟ್ರಲಿ ಅಳ್ತಾರೆ ಗುರು ಪಾಪ. ನಮ್ಮ ಐಶೋ ಸ್ಪೀಡ್ ಅವರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಆ ಒಂದು ಮೂಮೆಂಟ್ ನ ಸೆಲ್ ಮಾಡ್ತಾರೆ ಅಂತ ಹೇಳ್ಬೇಕು. ಏನೇ ಆಗಲಿ, ನೆಕ್ಸ್ಟ್ ಮಂಡೇ ನೈಟ್ ಅಲ್ಲಿ ನಮ್ಮ ಐಶೋ ಸ್ಪೀಡ್ ಅವರು ಬರ್ತಾ ಇದ್ದಾರೆ. 100% ಈ ಒಂದು ಮ್ಯಾಚ್ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಕಡೆನೇ ಲೀಡ್ ಆಗ್ತಾ ಇದೆ. ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಮ್ಮ ಐಶೋ ಸ್ಪೀಡ್ ಅವ್ರನ್ನ ರಸಲ್ ಮೇನಿಯಾ ಗ್ರ್ಯಾಂಡ್ ಸ್ಟೇಜ್ ಅಲ್ಲಿ ರೆಸಲ್ ಮಾಡೋದನ್ನ ನೋಡೋದಕ್ಕೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ಬಗ್ಗೆ. ರಸಲ್ ಮೇನಿಯಾ 42 ಲಾಸ್ ವೇಗಾಸ್ ಅಲ್ಲಿ ಆಗ್ತಾ ಇದೆ. ಅಂಡ್ ಡಬ್ಲ್ಯೂ ಆಲ್ ಓವರ್ ಲಾಸ್ ವೇಗಾಸ್ ಈಗಾಗಲೇ ಟೇಕ್ ಔಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ನೀವು ಇಲ್ಲಿ ನೋಡ್ತಾ ಇರಬಹುದು, ಡಬ್ಲ್ಯೂ ಗ್ರಾಫಿಕ್ ಕಾರ್ಡ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಲಾಸ್ ವೇಗಾಸ್ ನ ಸಿಟೀಸ್ ಗಳಲ್ಲಿ ಡಬ್ಲ್ಯೂ ಅವರು ಪ್ಲಾಂಟ್ ಮಾಡಿದ್ದಾರೆ. ಸೊ ಸ್ಟೇಜ್ ಡಿಸೈನ್ ಏನಿದೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಗುರು, ಒಂದು ಕೂಡ ತುಣುಕನ್ನ ಡಬ್ಲ್ಯೂ ಅವರು ಬಿಡ್ತಾ ಇಲ್ಲ. ಐ ಥಿಂಕ್ ಇನ್ನು ಕೂಡ ಪ್ರಾರಂಭನೇ ಆಗಿಲ್ಲ ಅಂತ ಅನ್ಕೋತೀನಿ. ಲಿಟ್ರಲಿ ಡಿಸೈನ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಬಟ್ ಡಬ್ಲ್ಯೂ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಅಂಡ್ ಏನು ಕೂಡ ಅಪ್ಡೇಟ್ ಇಲ್ಲ ಸ್ಟೇಜ್ ಬಗ್ಗೆ. ಒಟ್ಟಿನಲ್ಲಿ ಲಾಸ್ ವೇಗಾಸ್ಗೆ ಡಬ್ಲ್ಯೂ ಅವರು ಹೋಗಿ ತಲುಪಿದ್ದಾರೆ. ಐ ಥಿಂಕ್ ಇವತ್ತಿಂದ ಅವರು ಸ್ಟೇಜ್ ಡಿಸೈನ್ ಕೂಡ ಪ್ರಾರಂಭ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ಲಿಟ್ರಲಿ ಈಗ ಫ್ಯಾನ್ಸ್ ಗಳು ಜಾನ್ ಸಿನಾಗೆ ಡಬ್ಲ್ಯೂ ಅವರ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಗಳನ್ನ ಆಗ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ಈಗ ರಸಲ್ ಮೀನಿಯಾನ ಹೋಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಡಬ್ಲ್ಯೂಗೆ ಮುಂಚೆನೆ ಜಾನ್ ಸಿನಾ ಅವ್ರನ್ನ ನಾವು ರಸಲ್ ಮೀನಿಯಾಗೆ ಕರೆಸ್ತೀವಿ ಅಂತ ಗೊತ್ತಿದ ಮೇಲೆ ಜಾನ್ ಸಿನಾ ಅವ್ರನ್ನ ಅವರು ರಸಲ್ ಮೀನಿಯಾದಲ್ಲಿ ರಿಟೈರ್ಡ್ ಮಾಡಬಹುದಿತ್ತಲ್ವಾ, ಯಾಕೆ ಡಿಸೆಂಬರ್ ಅಲ್ಲಿ, ಅದು ಕೂಡ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಮಾಡಿದ್ರು ಅಂತ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಿಸೆಂಬರ್ ಟೈಮ್ ಅಲ್ಲಿ ಡಬ್ಲ್ಯೂಗೆ ಯಾವುದೇ ರೀತಿಯ ಪ್ಲಾನ್ಸ್ ಇರಲಿಲ್ವಂತೆ. ಇವನ್ ಅವರು ಜಾನ್ ಸಿನಾ ಅವ್ರನ್ನ ಕೇಳ್ಕೊಂಡು ಕೂಡ ಇರಲಿಲ್ವಂತೆ, ನೀವು ರಸಲ್ ಮೀನಿಯಾಗೆ ಬನ್ನಿ ಹೋಸ್ಟ್ ಮಾಡಿ ಅಂತ. ಅವರು ಫೆಬ್ರವರಿ ಟೈಮ್ ಅಲ್ಲಿ ಜಾನ್ ಸಿನಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರಂತೆ, ಈ ರೀತಿ ನೀವು ರಸಲ್ ಮೀನಿಯಾಗೆ ಬಂದ್ರೆ ಚೆನ್ನಾಗಿರುತ್ತೆ, ರಸಲ್ ಮೀನಿಯಾನ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅಂಡ್ ಅದಕ್ಕೆ ನಮ್ಮ ಜಾನ್ ಸಿನಾ ಅವರು ಕೂಡ ಅಗ್ರಿ ಮಾಡ್ತಾರಂತೆ. ಲಿಟ್ರಲಿ ಜಾನ್ ಸಿನಾ ಅವ್ರು ಏನಾದ್ರು ರಸಲ್ ಮೀನಿಯಾ ಟೈಮ್ ಅಲ್ಲಿ ಫ್ರೀ ಇರ್ತಾರೆ ಅನ್ನೋದೇ ಆಗಿದ್ದಿದ್ರೆ ರಸಲ್ ಮೀನಿಯಾದಲ್ಲಿ ಅವರಿಗೆ ಒಂದು ಮ್ಯಾಚ್ ಕೊಡಬಹುದಾಗಿತ್ತಲ್ಲ ಗುರು. ಇನ್ನೂ ಕೂಡ ರಸಲ್ ಮೀನಿಯಾಗೆ ನೀವೇ ಹೈಪ್ ಮಾಡಬಹುದಾಗಿತ್ತು. ಇನ್ನೂ ಕೂಡ ಅದ್ಭುತವಾದ ಹೈಪ್ ರಸಲ್ ಮೀನಿಯಾಗೆ ಆಗಿರೋದು. ಸುಮ್ಮನೆ ವೇಸ್ಟ್ ಮಾಡಿದ್ರು ಈ ಒಂದು ಮೂಮೆಂಟ್ ನ. ಅಂಡ್ ಅದನ್ನೇ ಫ್ಯಾನ್ಸ್ ಗಳು ಕೂಡ ಕೇಳ್ತಾ ಇರೋದು. ಅಫ್ಕೋರ್ಸ್ ಮೇಲ್ಗಡೆಯಿಂದ ಗೊತ್ತಾಗ್ತಾ ಇದೆ ಟಿಕೆಟ್ಸ್ ಗಳು ಮಾರಾಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಜಾನ್ ಸಿನಾ ಅವ್ರನ್ನ ಎಕ್ಸ್ಟ್ರಾ ಎಫರ್ಟ್ ನ ಹಾಕಿ ಕೊಟ್ಟಿದ್ದಾರೆ ಅಂತ. ಏನೇ ಆಗ್ಲಿ, ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ರಸಲ್ ಮೀನಿಯಾದಲ್ಲಿ ಆಗಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಯಾಕಂದ್ರೆ ಈಗ ಗಂತರ್ ಅವ್ರಿಗೂ ಕೂಡ ಯಾವುದೇ ರೀತಿಯ ಆಪ್ಷನ್ ಇಲ್ದಲೇನೆ ಡಬ್ಲ್ಯೂ ಅವರು ಸಡನ್ ಆಗಿ
ಆಗಿ ಸೆಥ್ರೋಲಿನ್ಸ್ ಅವ್ರನ್ನ ಹಾಕಿದ್ದಾರೆ. ಅವರು ಏಜ್ ಸ್ಟೈಲ್ ಅವ್ರನ್ನ ರಿಟೈರ್ಡ್ ಮಾಡಿ ಅದಾದ್ಮೇಲೆ ಜಾನ್ಸಿನ್ ಅವ್ರನ್ನ ರಿಟೈರ್ಡ್ ಮಾಡಿದ್ರೆ ಗಂತರ್ ಅವ್ರಿಗೂ ಕೂಡ ಒಂದು ಪ್ರಾಪರ್ ಸ್ಟೋರಿ ಸಿಗೋದು. ಈಗ ಸೆಥ್ರೋಲಿನ್ಸ್ ಆಗಿ ಗಂತರ್ ಅವರ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಫೋರ್ಸ್ಡ್ ಅಂತ ಅನಿಸ್ತಾ ಇದೆ. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ಫ್ಯಾನ್ಸ್ ಗಳು ಇದನ್ನೇ ಕೇಳ್ಕೊತಾ ಇದ್ದಾರೆ. ಜಾನ್ಸಿನ್ ಅವರು ರಸಲ್ ಮೀನಿಯಾದಲ್ಲಿ ಫೀ ಆಗ್ತಾರೆ ಅಂತ ಗೊತ್ತಿದ ಮೇಲೆ ನೀವು ಜಾನ್ಸಿನ್ ಅವರ ಫೈನಲ್ ಮ್ಯಾಚ್ ನ ರಸಲ್ ಮೀನಿಯಾದಲ್ಲೇ ಇಡಬಹುದಾಗಿತ್ತಲ್ವಾ ಅಂತ. ಅಷ್ಟೇ ಅಲ್ಲ, ಇನ್ನೂ ಫ್ಯಾನ್ಸ್ ಗಳ ಕಂಪ್ಲೇಂಟ್ ಏನಪ್ಪಾ ಅಂದ್ರೆ, ಈಗ ತಾನೇ ಅವರು ಡಿಸೆಂಬರ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ, ಇನ್ನು ಒಂದು ವರ್ಷನೂ ಕೂಡ ಆಗಿಲ್ಲ, ಇಷ್ಟು ಬೇಗ ರಸಲ್ ಮೀನಿಯಾಗೆ ಅವ್ರನ್ನ ಮತ್ತೊಮ್ಮೆ ತಗೊಂಡು ಬರ್ತಾ ಇದ್ದೀರಾ ಅಂದ್ರೆ ಇದೇನ್ ಕತೆ, ಏನ್ ಸ್ಟೋರಿ ಲೈನು, ಹಾಗೆ ಹೀಗೆ ಅಂತ ಡಿಬೇಟ್ ಗಳು ನಡೀತಾ ಇದೆ. ಏನೇ ಆಗ್ಲಿ ಗೈಸ್, ಜಾನ್ಸಿನ್ ಅವರು ಬರ್ತಾ ಇರೋದು ಖುಷಿನೇ, ಹೋಸ್ಟ್ ಆಗಿ ಬರ್ತಾ ಇರೋದು ಖುಷಿನೇ. ಬಟ್ ನನ್ನ ಪ್ರಕಾರ ಡಬ್ಲ್ಯೂ ಅವರು ಮೊದಲೇ ಜಾನ್ಸಿನ್ ಅವರು ರಸಲ್ ಮೀನಿಯಾಗೆ ಬರ್ತಾರೆ ಅಂತ ಗೊತ್ತಿದ ಮೇಲೆ ಅವರ ಲಾಸ್ಟ್ ಮ್ಯಾಚ್ ನ ರಸಲ್ ಮೀನಿಯಾದಲ್ಲಿ ಇಟ್ಟಿದ್ರೆ ರಸಲ್ ಮೀನಿಯಾಗೆ ಇನ್ನೂ ಕೂಡ ಹೈಪ್ ಆಗೋದು. ಇದು ನನ್ನ ಅಭಿಪ್ರಾಯ. ನೀವು ಇದ್ರ ಬಗ್ಗೆ ಏನ್ ಕಮೆಂಟ್ ನ ಕೊಡ್ತೀರಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ನಮ್ಮ ಸೆಥ್ರೋಲಿನ್ಸ್ ಆಗಿ ಗಂತರ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಬ್ಯಾಕ್ ಸ್ಟೇಜ್ ಈ ಒಂದು ಮ್ಯಾಚ್ ಗಳ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಡಿಬೇಟ್ ನಡೀತಾ ಇತ್ತಂತೆ. ಸ್ವಲ್ಪ ಜನ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಸೆಥ್ರೋಲಿನ್ಸ್ ಅವರ ಮ್ಯಾಚ್ ನೇ ರಸಲ್ ಮೀನಿಯಾಗೆ ಮಾಡೋಣ, ವಿಷನ್ ಸ್ಟೋರಿ ಲೈನ್ ನ ಕಂಪ್ಲೀಟ್ ಆಗಿ ಮುಗಿಸ್ಬೋಣ ಅಂತಾನು ಕೂಡ ಪ್ಲಾನ್ಸ್ ಗಳನ್ನ ಕೊಡ್ತಾ ಇದ್ರಂತೆ. ಇನ್ ಸ್ವಲ್ಪ ಜನ ಇಲ್ಲ, ಗಂತರ್ ಆಗಿ ಸೆಥ್ರೋಲಿನ್ಸ್ ಅವರ ಮ್ಯಾಚ್ ನೇ ರಸಲ್ ಮೀನಿಯಾಗೆ ಮಾಡೋಣ, ವಿಷನ್ ಆಗಿ ಸ್ಟೋರಿನ ರಸಲ್ ಮೀನಿಯಾ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತಾನು ಕೂಡ ಪ್ಲಾನ್ಸ್ ಗಳನ್ನ ಕೊಡ್ತಾ ಇದ್ರಂತೆ. ಯಾಕಂದ್ರೆ ಗಂತರ್ ಅವ್ರಿಗೂ ಕೂಡ ಈಗ ಯಾವುದೇ ರೀತಿಯ ರಸಲ್ ಮೀನಿಯಾ ಪ್ಲಾನ್ಸ್ ಇಲ್ಲ. ನಿಜವಾಗ್ಲೂ ಗುರು, ಗಂತರ್ ಎಂತೆಂತ ಕೆಲಸ ಮಾಡಿದ್ರು ಒಂದು ವರ್ಷದಲ್ಲಿ, ಆ ವ್ಯಕ್ತಿಗೆ ನೀವು ರಸಲ್ ಮೀನಿಯಾಗೆ ಪ್ಲಾನ್ಸ್ ನೇ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದ್ರೆ ನನಗಂತೂ ತಲೆ ಕೆಡುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ. ಒಂದು ವಾರ ತೋರಿಸ್ತಾರೆ ಆ ವ್ಯಕ್ತಿ ದೇವರು ಅಂತ, ಇನ್ನೊಂದು ವಾರ ತೋರಿಸ್ತಾರೆ ಆ ವ್ಯಕ್ತಿ ಭಿಕ್ಷುಕ ಅಂತ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅಂಡ್ ಫೈನಲಿ ಡಬ್ಲ್ಯೂ ಅವರು ಗಂತರ್ ಆಗಿ ಸೆಥ್ರೋಲಿನ್ಸ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡಿದ್ರು ಅಂತಾನೆ ಹೇಳ್ಬೇಕು ರಸಲ್ ಮೀನಿಯಾಗೆ. ಏನೇ ಆಗ್ಲಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಗಳಿದೆ, ಅದನ್ನು ಕೂಡ ತಗೊಂಡು ಬರ್ತೀನಿ.